ಬೆಂಗಳೂರಲ್ಲಿ ಮೀಟರ್ ದರ ಜಾಸ್ತಿ ಆಗ್ಬೇಕಾ ಬೇಡವಾ ಅನ್ನೋದನ್ನ ತುಂಬಾ ಚರ್ಚೆ ಮಾಡ್ತಿದ್ದಾರೆ. ಹಂಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಇವಾಗ ಈ ಮೀಟರ್ ದರ ಜಾಸ್ತಿ ಮಾಡೋದಕ್ಕಿಂತನೂ ನಾನ್ ಹೇಳೋದೇನಪ್ಪಾ ಅಂತಂದ್ರೆ ಸುಮ್ನೆ ಮೀಟರ್ ದರ ಜಾಸ್ತಿ ಮಾಡ್ಬಿಟ್ಟು ಇವಾಗ್ಲೇ ತುಂಬಾ ಕಾಂಪಿಟೇಷನ್ ಇದಾವೆ ಆಯ್ತಾ. ಸೊ ಹೇಳ್ಬೇಕು ಅಂದ್ರೆ ಒಂದ್ 2-3 ಎಕ್ಸಾಂಪಲ್ ಕೊಡ್ತೀನಿ. ಮೊದಲನೇ ಎಕ್ಸಾಂಪಲ್ ಬಂದ್ಬಿಟ್ಟು ಕ್ಯಾಬ್ ಟ್ಯಾಕ್ಸಿ. ಅವ್ರಿಗೆ 10 ರೂಪಾಯಿ 12 ರೂಪಾಯಿ ಕಿಲೋಮೀಟರ್ನಲ್ಲಿ ಅವರು ಆಪರೇಟ್ ಮಾಡ್ತಿದ್ದಾರೆ. ಎರಡನೇ ಎಕ್ಸಾಂಪಲ್ ಬಂದು ಬೈಕ್ ಟ್ಯಾಕ್ಸಿ. ಬೈಕ್ ಟ್ಯಾಕ್ಸಿಗೂ ಮತ್ತೆ ನಮ್ಮ ಆಟೋಗೂ ಕಂಪೇರ್ ಮಾಡ್ಕೊಂಡ್ರೆ ಒಂದು 20 ರೂಪಾಯಿ 30 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಒಂದು ನಮ್ದು 100 ರೂಪಾಯಿ ಆಗಿದ್ರೆ ಅವ್ರಿಗೆ 70 ರೂಪಾಯಿ ಇಲ್ಲ 80 ರೂಪಾಯಿ ಆಗುತ್ತೆ ಆಯ್ತಾ. ಇದು ಮೂರನೇದು ಬಂದು ಇವಾಗ ಒಂದು ವೇಳೆ ಏನಾದ್ರು ಆಟೋ ಫೇರ್ನ ಜಾಸ್ತಿ ಮಾಡಿಬಿಟ್ರೆ ಒಂದು ಕಾಂಪಿಟೇಷನ್ ಒಂದ್ ಸ್ವಲ್ಪ ನಮಗೆ ಜಾಸ್ತಿ ಆದಂಗೆ ಆಗ್ಬಿಡುತ್ತೆ. ಮತ್ತೆ ಬೇರೆ ಬೇರೆ ಇದಾವೆ. ಮೆಟ್ರೋ ಇದೆ, BMTC ಬಸ್ಸು, ಫ್ರೀ ಬಸ್ಸು ಅಷ್ಟು ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. ತುಂಬಾ ಜನ ನನಗೂ ಕಮೆಂಟ್ ಅಲ್ಲಿ ಕೇಳ್ತಿದ್ರಿ, ಯಾಕೆ ಫ್ರೀ ಬಸ್ನ ನೀವು ಕನ್ಸಿಡರ್ ಮಾಡಲ್ಲ, ಬರೀ ಬೈಕ್ ಟ್ಯಾಕ್ಸಿನೇ ಕನ್ಸಿಡರ್ ಮಾಡ್ತೀರಾ ಅಂತ ತುಂಬಾ ಜನ ಕೇಳ್ತಿದ್ರೆ. ಫ್ರೀ ಬಸ್ ಬಂದ್ಬಿಟ್ಟು ಬರೀ ಲೇಡೀಸಿಗೆ ಮಾತ್ರನೇ ಕೊಟ್ಟಿರೋದು. ಮತ್ತೆ ಬಸ್ಸಲ್ಲಿ ಹೋಗೋರು ನಮ್ಮ ಆಟೋದಲ್ಲಿ ಬರೋದು ತುಂಬಾ ಕಡಿಮೆ ಆಯ್ತಾ, ತುಂಬಾನೇ ಕಡಿಮೆ. ಸೊ ಆಲ್ಮೋಸ್ಟ್ ಯಾರು ಬೆಂಗಳೂರಲ್ಲಿ ಆಟೋ ಓಡಿಸ್ತಿರ್ತಾರ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಹಂಗಾಗಿ ಅವ್ರನ್ನ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ ಅಷ್ಟು. ಬಸ್ಸಲ್ಲಿ ಹೋಗೋ ಲೇಡೀಸ್ಗಳಿಗೆ ಫ್ರೀ ಇದೆ, ಹಂಗಾಗಿ ಆಟೋದಲ್ಲಿ ಹೋಗೋರೆಲ್ಲ ಬಸ್ಸಲ್ಲಿ ಹೋಯ್ತಾರೆ ಅನ್ನೋದು ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂತಂದ್ರೆ ಇನ್ನು ಬಸ್ಸಲ್ಲಿ ಹೋಗೋರು ಬೇಕಾದ್ರೆ ಮೆಟ್ರೋದಲ್ಲಿ ಹೋಗೋವಂಥ ಚಾನ್ಸಸ್ ಇದೆ ಆಯ್ತಾ. ಮೆಟ್ರೋದಲ್ಲಿ ಹೋಗೋರು ಯಾವುದೇ ಕಾರಣಕ್ಕೂ ಬಸ್ಸಲ್ಲಿ ಬರ್ತಾರೆ ಅಂದ್ರೆ ಸ್ವಲ್ಪ ಡೌಟ್ಫುಲ್ಲೇ. ಯಾಕಂದ್ರೆ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಹಂಗಾಗಿ ನಾವು ಕಂಪೇರ್ ಮಾಡಕ್ ಆಗೋದಿಲ್ಲ. ಸರಿ ಬಿಡಿ, ಆ ವಿಷಯನ ನಾವು ತೆಗ್ದಾಕೋಣ. ಸೊ ಮೇನ್ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಮೀಟರ್ ದರ ಆಗ್ಬೇಕೋ ಬೇಡವಾ ಅಂತ ನನಗೆ ಕೇಳೋದಾದ್ರೆ ನಾನು ಹೇಳ್ತೀನಿ ಡೈರೆಕ್ಟ್ ಆಗಿ ಬೇಡ ಅಂತ ಅಂದ್ಬಿಟ್ಟು. ಏನಕ್ಕೆ ಆಗೋದು ಬೇಡ ಅಂತ ಕೇಳೋದಾದ್ರೆ, ಆಲ್ರೆಡಿ ಆಗ್ಲೇ ಹೇಳ್ದಂಗೆ ಕಾಂಪಿಟೇಷನ್ಗಳು ಜಾಸ್ತಿ ಆಗ್ಬಿಡುತ್ತವೆ. ಆಮೇಲೆ ಇವಾಗ ನಮ್ಗೆ ಒಂದು ಫಿಕ್ಸ್ ರೇಟ್ ಸಿಗ್ತಿದೆ ಯಾವ್ದ್ರಲ್ಲಿ, ನಮ್ಮ ಆಟೋದಲ್ಲಿ 30 ರೂಪಾಯಿ 2 ಕಿಲೋಮೀಟರ್ಗೆ, 15 ರೂಪಾಯಿ ಪ್ರತಿ ಕಿಲೋಮೀಟರ್. ಹಂಗೆ ಏನ್ ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ ಆ ಅಮೌಂಟ್ ನಮಗೆ ಸಿಗ್ತಿದೆ. ಆದ್ರೆ ಒಂದ್ ವೇಳೆ ಏನಾದ್ರು ಮತ್ತೆ ಜಾಸ್ತಿ ಮಾಡ್ಬಿಟ್ರೆ, ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಕ್ಯಾಬಲ್ಲಿ. ಇವಾಗ ಕ್ಯಾಬಲ್ಲಿ ಬಂದ್ಬಿಟ್ಟು ನೈಟ್ ಎಲ್ಲ ಬಂದು ಕ್ಯಾಬಲ್ ಟ್ರಾವೆಲ್ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಆಟೋಗೂ ಕ್ಯಾಬ್ಗೂ ಕಂಪೇರ್ ಮಾಡಿದ್ರೆ ಕ್ಯಾಬಲ್ ಬಂದ್ಬಿಟ್ಟು ಕಡಿಮೆ ರೇಟ್ ಇರುತ್ತೆ. ಯಾಕಂದ್ರೆ 12 ರೂಪಾಯಿ 10 ರೂಪಾಯಿ ಕಿಲೋಮೀಟರ್ಗೆ ಅದರಲ್ಲಿ ಪ್ರತಿ ಕಿಲೋಮೀಟರ್ಗೆ ಚಾರ್ಜ್ ಮಾಡ್ತಾರೆ ಕ್ಯಾಬ್ನಲ್ಲಿ. ಅದೇ ನಮ್ಮ ಆಟೋಗಳಿಗೆ ಬಂದ್ರೆ 1.5 ಮೀಟರ್ ಅಂದ್ರೆ 100 ರೂಪಾಯಿ ಆಗೋ ಜಾಗಕ್ಕೆ 150 ರೂಪಾಯಿ ತಗೊಂತೀವಿ. 10-10.5 ಮೇಲೆ ಅದು ಗೌರ್ಮೆಂಟ್ ಇಂದ ರೂಲ್ ಮಾಡಿರೋದು. ನಾವು ನಮ್ ಇಷ್ಟ ಪ್ರಕಾರ ಏನ್ ತಗೋಣ ಅಂತದಲ್ಲ. ಆದ್ರೆ ಕ್ಯಾಬ್ ಅಲ್ಲಿ ಆತರ ನೈಟ್ ಫೇರ್ ಚಾರ್ಜಸ್ ಅಂತ ಯಾವುದೇ ತರ ಇಲ್ಲ. 1.5 ಬಾಡಿಗೆ ಈ ತರ ಯಾವ್ದು ಇಲ್ಲ. ಹಂಗಾಗಿ ಒಂದ್ ವೇಳೆ ಏನಾದ್ರು ನಮ್ಗೆ ಜಾಸ್ತಿ, ಇವಾಗ ಎಕ್ಸಾಂಪಲ್ 50 ರೂಪಾಯಿ ಮಾಡ್ತಾರೆ ಮಿನಿಮಮ್, 50 ರೂಪಾಯಿ ಆಟೋಗೆ ಮಿನಿಮಮ್. ಒಂದು ಕಿಲೋಮೀಟರ್ಗೆ ಇನ್ನೂ ಒಂದು 3 ರೂಪಾಯಿ ಹೆಚ್ಚಿಸ್ತಾರೆ ಅನ್ಕೊಳ್ಳಿ, 18 ರೂಪಾಯಿ ಕಿಲೋಮೀಟರ್ ನೀವೇ ಹಾಕೋಬಿಡಿ. ಅಲ್ಲಿಗೆ 10 ಕಿಲೋಮೀಟರ್ ಎಕ್ಸ್ಟ್ರಾ ಟ್ರಾವೆಲ್ ಮಾಡೋದಾದ್ರೆ 30 ರೂಪಾಯಿ ಕಸ್ಟಮರ್ಗೆ ಎಕ್ಸ್ಟ್ರಾ ಹೊರೆ ಬೀಳುತ್ತೆ 10 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ. ಇವಾಗ 100 ರೂಪಾಯಿ ಆಗುವಂತ ಜಾಗಕ್ಕೆ 130 ರೂಪಾಯಿ ಕೊಡ್ಬೇಕಾಗುತ್ತೆ. ಅದೇ ಕ್ಯಾಬ್ ವಿಷಯಕ್ಕೆ ಬಂದ್ಬಿಟ್ರೆ ಇನ್ನ ಕಡಿಮೆ ಆಗ್ಬಿಡುತ್ತಲ್ವಾ, 90 ರೂಪಾಯಿ 100 ರೂಪಾಯಿ ಆವರೇಜ್ ಈ ರೇಟಿಗೆ ಬರುತ್ತೆ. ಅವಾಗ ಏನು ಕ್ಯಾಬ್ ಬಂದ್ಬಿಟ್ಟು ಚೀಪ್ ರೇಟ್ ಆಗುತ್ತೆ. ಅದೇ ತರನೇ ಬೈಕ್ ಟ್ಯಾಕ್ಸಿ ಕೂಡ ಅಷ್ಟೇನೆ. ಬೈಕ್ ಟ್ಯಾಕ್ಸಿಗೆ ಏನು ಗೌರ್ಮೆಂಟ್ ಅವ್ರು ರೆಗ್ಯುಲೇಟ್ ಏನ್ ಮಾಡ್ತಿಲ್ಲ ಇಷ್ಟೇ ಅಮೌಂಟ್ ಅಂತ. ಯಾರು ಆಪರೇಟ್ ಮಾಡ್ತಿದ್ದಾರೆ ಕಂಪ್ನಿಗಳು ಅವರೇನೆ ಒಂದು ಚಾರ್ಜ್ ನ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ, ಬೈಕ್ಗೆ ಇಷ್ಟು ಸಿಕ್ಬೇಕು ಬೈಕ್ ಟ್ಯಾಕ್ಸಿಗಳಿಗೆ ಅಂತ. ಹಂಗಾಗಿ ಅದೊಂದು ಪ್ರಾಬ್ಲಮ್ ಆಗ್ಬೋದು. ಸೊ ಯಾವ್ದಪ್ಪ ಬೆಟರು, ಈ ರೇಟ್ ನ ಜಾಸ್ತಿ ಮಾಡೋದಕ್ಕಿಂತಾನು ಬೇರೆ ಕಡೆ ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಮುಖಂಡರೆಲ್ಲ ಯಾರಿದ್ದಾರೆ ಅವರೆಲ್ಲ ಯೋಚನೆ ಮಾಡ್ಬೇಕಿರೋದು ಏನು. ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಬೆಂಗಳೂರು ಸಿಟಿ ಬಂದ್ಬಿಟ್ಟು, ನಮ್ಗೆ ಬೆಂಗಳೂರು ಸಿಟಿಯಲ್ಲಿ ಆಟೋಗಳಿಗೆ 25ಇಂದ 30 ಕಿಲೋಮೀಟರ್ ಪರ್ಮಿಟ್ ನ ಕೊಟ್ಟಿರೋದು. ಅಷ್ಟ್ರ ಒಳಗಡೆನೆ ಆಪರೇಟ್ ಮಾಡ್ಬೇಕು. 25-30 ಕಿಲೋಮೀಟರ್ ಆಪರೇಟ್ ಮಾಡಕ್ಕೆ ಮಿನಿಮಮ್ ಅಂತ ಅಂದ್ರೂ ಒಂದು 2 ಲಕ್ಷ, 1.5ಇಂದ 2 ಲಕ್ಷ ಗಾಡಿಗಳು ಬೆಂಗಳೂರಲ್ಲಿ ಆಟೋಗಳಿದಾವೆ. ಬರೀ 25ಇಂದ 30 ಕಿಲೋಮೀಟರ್ ಆಪರೇಟ್ ಮಾಡೋಕ್ಕೋಸ್ಕರ ಸಿಟಿ ಪರ್ಮಿಟ್ ಅಲ್ಲಿ ಕೊಟ್ಟಿರುವಂತದ್ದು ಈ ಆಟೋ ನಮ್ಮ ಬೆಂಗಳೂರಿಗೆ. ಸೊ ಬೆಂಗಳೂರು ಲಿಮಿಟ್ ಅಲ್ಲಿ BBMP ಲಿಮಿಟ್ ಅಲ್ಲಿ ಮಾತ್ರನೇ ಇದು ಆಪರೇಟ್ ಮಾಡಬೇಕು ಅಂತ. ಬಟ್ ಸಿಟಿ ತುಂಬಾ ಬೆಳೆದಿದೆ. ಇವಾಗ ಎಲ್ಲೋದ್ರು 40 ಕಿಲೋಮೀಟರ್ 50 ಕಿಲೋಮೀಟರ್ ವರ್ಗು ಆಪರೇಟ್ ಆಗ್ತಿದೆ. ರೀಸನ್ ಬಂದ್ಬಿಟ್ಟು ಸಿಟಿ ದೊಡ್ಡದಾಗ್ತಿದೆ, ಎಕ್ಸ್ಟೆಂಡ್ ಆಗ್ತಿದ್ದಾರೆ. ಎಲ್ಲರೂ ಸಿಟಿ ಒಳಗೆ ಇರಕ್ಕಾಗಲ್ಲ. ನಮ್ಮ ಡ್ರೈವರ್ಗಳಿಗೂ ತುಂಬಾ ಕಷ್ಟನೇ. ಸಿಟಿನಲ್ಲಿ ಒಂದು ಮನೆ ಮಾಡ್ಕೊಂತೀನಿ, ಒಂದು ಚಿಕ್ಕದಾಗಿ ಸಣ್ಣ ಒಂದು ಸಿಂಗಲ್ ಒಂದು
ಸಿಂಗಲ್ BHK ಮನೆ ಮಾಡ್ಕೊತೀನಿ ಅಂದರೆ ಸಿಂಗಲ್ ಬೆಡ್ರೂಮ್ ಮನೆ ಮಿನಿಮಮ್ ಅಂದ್ರೂ 10,000 to 15,000ವರೆಗೂ ಹೋಗುತ್ತೆ. ಸೊ ಅದು ಅಫೋರ್ಡ್ ಮಾಡೋಕ್ಕೆ ಆಗಲ್ಲ, ಯಾಕಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ತುಂಬ ಕಾಸ್ಟ್ಲಿ ಆಯಿತಾ ಸಿಟಿನಲ್ಲಿ. ಅದೊಂದು ಮೇನ್ ರೀಸನ್ ಇಟ್ಕೊಳ್ಳಿ. ಆ ಟಾಪಿಕ್ ಅಲ್ಲ ನಮ್ಮ ಮೇನ್ ಏನಪ್ಪ ಅಂದರೆ ಟಾಪಿಕ್ಕು ಮೀಟ್ರ್ ದರ ಜಾಸ್ತಿ ಆಗಬೇಕೋ ಬೇಡವಾ ಅಂತ. ಸೊ ಅದೆಲ್ಲ ನಾವು ಟಾಪಿಕ್ನ ಕವರ್ ಮಾಡ್ಕೊತ ಹೋದರೆ ತುಂಬ ವಿಡಿಯೋ ದೊಡ್ಡದಾಗುತ್ತೆ. ಹಂಗಾಗಿ ಸೊ ಇವಾಗ ಎಲ್ಲ ಗೌರ್ಮೆಂಟವರಾಗಲಿ, ಯಾರು ಮುಖಂಡರಿದ್ದಾರೆ, ಈ ಯೂನಿಯನ್ ಅವರಿದ್ದಾರೆ, ಅವರೆಲ್ಲ ಡಿಸೈಡ್ ಮಾಡಬೇಕಿರೋದು ಯಾವುದ್ರ ಬಗ್ಗೆ. ಇವಾಗ ನಮ್ಮ ಬೆಂಗಳೂರಿಗೆ ಬಂದುಬಿಟ್ಟು 25-30 ಕಿಲೋಮೀಟ್ರು ನಾವು ಪರ್ಮಿಟ್ ಕೊಟ್ಟಿದ್ದೀವಿ ಆಪ್ರೇಟ್ ಮಾಡೋಕ್ಕೆ ಆಟೋನ, ಸರಿನಾ? ಇದನ್ನ ಎಕ್ಸ್ಟೆಂಡ್ ಮಾಡಿ ಒಂದು 50 ಕಿಲೋಮೀಟ್ರ್ ಇಲ್ಲ 60 ಕಿಲೋಮೀಟ್ರನ್ನ ಎಕ್ಸ್ಟೆಂಡ್ ಮಾಡೋ ಥರ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ. ಅದೊಂದು ಲೆಕ್ಕಾಚಾರ ಅವ್ರು ಯೋಚನೆ ಮಾಡಬೇಕು. ಅವಾಗ ಏನಾಗುತ್ತೆ, ಇನ್ನೂ ಒಂದು ಸ್ವಲ್ಪ ಗಾಡಿಗಳು ಸ್ವಲ್ಪ ದೂರ ಹೋಯ್ತವೆ, ಒಂದು 50-60 ಕಿಲೋಮೀಟ್ರ್ವರೆಗೂ ಹೋಗಿ ಆಪ್ರೇಟ್ ಮಾಡ್ತಾರೆ ಅಂತ. ಇನ್ನು ಕೆಲವೊಂದು ಕಡೆ ಎಲ್ಲ ತುಂಬ ಜನ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಅದೇನಪ್ಪ ಅಂತಂದರೆ, ಈಗ ಒಂದು ವೇಳೆ ಹೊಸಕೋಟೆ ಕಡೆಗೆ ಹೋಯ್ತೀವಿ ಅಂದ್ಕೊಳ್ಳಿ, ಆ ಕಡೆನೂ ಸಿಕ್ಕಾಬಟ್ಟೆ ಅಪಾರ್ಟ್ಮೆಂಟ್ಗಳು, ಈ ಕಡೆ ಬೂದ್ಗೇರಿ ಆ ಕಡೆ ಅಲ್ಲಿಗೆಲ್ಲ ಆಪ್ರೇಟ್ ಮಾಡಂಗೆ ಇಲ್ಲ ನಮ್ಮ ಆಟೋ ಲೆಕ್ಕದಲ್ಲಿ. ಬಟ್ ಏನಂತಂದರೆ ಅಲ್ಲೆಲ್ಲ ಅಪಾರ್ಟ್ಮೆಂಟ್ಗಳು, ಆ ಕಡೆ ಮನೆ, ಇವಾಗ ತುಂಬ ಜನ ಆ ಕಡೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಸಿಟಿಯಿಂದ ಸಿಟಿ ಎಕ್ಸ್ಟೆಂಡ್ ಆಗ್ತಿದೆ. ಮತ್ತು ಏರ್ಪೋರ್ಟು, ದೇವನಹಳ್ಳಿ, ಪಾಪ ದೇವನಹಳ್ಳಿಯಿಂದ ತುಂಬ ಜನ ಬರ್ತಾರೆ. ಎಷ್ಟೋ ಜನ ಹೇಳ್ಬೇಕು ಅಂತಂದರೆ ಅಲ್ಲಿ RTOದವ್ರು ಕೂಡ ಹಾಕ್ಕೊಂತಾರೆ ಒಂದೊಂದು ಸತಿ. ಬಟ್ ಏನಂದರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಹಿಂಗೆ ಬರ್ತೀವಿ, ಸಿಟಿಗೆ ಹೋಗ್ಬಿಟ್ಟು ಓಡಿಸ್ಕೊಂಡು ಸಾಯಂಕಾಲ ಮನೆ ಈ ಕಡೆ ಇರೋದು, ಹಂಗೆ ಬರ್ತೀವಿ ಅಂತ ಮಾಮೂಲಿ ಏನೋ ಒಂದು 50-100 ಹಿಂಗೆ ಕೊಟ್ಕೊಂಡು. ಇದು ಬಂದ್ಬಿಟ್ಟು ಬರೀ ದೇವನಹಳ್ಳಿ ಕೇಸ್ ಅಂತಲ್ಲ, ಇವನ್ ನೀವು ಎಲ್ಲೇ ಹೋಗಿ ಆಯ್ತಾ, ಬೆಂಗಳೂರಿಂದ ಸ್ವಲ್ಪ ಹೊರಗಡೆ ಹೋಯ್ತೀನಿ, ಇವಾಗ ಮಾಗಡಿ ರೋಡ್ಗೆ ಹೋಗ್ತೀರಾ, ಮಾಗಡಿ ರೋಡಲ್ಲಿ ಹೋಯ್ತು ಅಂದರೆ ಅಲ್ಲಿ ತಾವರೆಕೆರೆಯಿಂದ ಹಿಂದೆನೇ ಸ್ವಲ್ಪ ದೂರದಲ್ಲೇ RTOದವ್ರು ಹಿಡ್ಕೊತಾರೆ. ಹೆಂಗೋ ಯಾಕೋ ಎತ್ಕೊಂಡ್ಬಂದೆ ನೀನು ಆಟೋ ಅಂತ. ನನಗೆ ಆಗಿದೆ, ಇದು ನನಗೆ ಆಗಿರೋ ಎಕ್ಸ್ಪೀರಿಯನ್ಸು, ಸರಿನಾ? ನನಗೆ ಯಾರೋ ಸ್ವಲ್ಪ ಗೊತ್ತಿರೋರು ಇದ್ರು, ಆಮೇಲೆ ಏನೋ ಒಂದು ಹೆಚ್ಚು ಕಡಿಮೆ ಮಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ಹಿಂಗೆ ಸಾರ್ ಅಂತ ಹೇಳ್ಕೊಂಡು ಬಂದಿರೋ ಅಂಥದ್ದು ಕೂಡ ಇದೆ. ಇವನ್ ಹೊಸಕೋಟೆಗೆ ಹೋದ್ರು ಹಂಗೇನೆ. ಇನ್ನು ಸ್ವಲ್ಪ ಸರ್ಜಾಪುರ ಈ ಕಡೆ ಅತ್ತಿಬೆಲೆ ಆ ಕಡೆ ಒಂದೊಂದ್ಸತಿ ಹಿಡಿದ್ಬಿಡ್ತಾರೆ ಅಲ್ಲಿ. ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲೋ ನನಗೆ ಗೊತ್ತಿಲ್ಲ, ನನಗೊಂದು 2 ಸತಿ ಆಗಿದೆ. ಇಲ್ಲಿಗೆಲ್ಲ ಬರಂಗಿಲ್ಲ, ಹಂಗೆ ಹಿಂಗೆ ಒಳ್ಳೆ ರೀತಿಯಲ್ಲಿ ಹೇಳ್ಬಿಟ್ಟು ಕಳ್ಸಿದ್ರು. ಸರ್ ಇಲ್ಲ ಹಿಂಗೆ ಬಾಡಿಗೆ ಬಂದಿತ್ತು, ಈ ಕಡೆನೇ ಸರ್ ನಮ್ಮ ಮನೆ ಇರೋದು, ಇಲ್ಲೇ ಆಟೋನ ಹಿಂಗೆ ಒಂದು ಬಾಡಿಗೆ ಸಿಕ್ತು ಸರ್, ಹಂಗಾಗಿ ಬಂದೆ ಸರ್ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು, ಇಲ್ಲೆಲ್ಲ ಬರಂಗಿಲ್ಲ, ಹಿಂಗೆಲ್ಲ ಆಟೋ ಎತ್ಕೊಂಬರಂಗಿಲ್ಲ ನೀವು, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ, ಗಾಡಿ ಆಕ್ಸಿಡೆಂಟ್ ಆಯಿತು ಅಂದರೆ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಗಲ್ಲಪ್ಪ, ನೀವು ಸಿಟಿ ಒಳಗೇನೆ ಓಡಿಸ್ಕೋಬೇಕು, ಈ ಕಡೆ ಎಲ್ಲ ಎತ್ಕೊಬರ್ಬಾರ್ದು ಅಂತ ಅವರೇನೆ ಬುದ್ಧಿ ಹೇಳಿದ್ದಾರೆ, ಆಯಿತಾ? ಸೊ ಇಂಥ ಸಿಚುವೇಶನ್ ಎಲ್ಲ ಬೆಂಗಳೂರಲ್ಲಿದೆ. ಇದನ್ನೆಲ್ಲ ಅವ್ರು ಯೋಚನೆ ಮಾಡಬೇಕು. ಮತ್ತು ತುಂಬ ಜನಗಳಿಗೆ ಬೆಂಗಳೂರಲ್ಲಿ ಅಂದರೆ ಎಲ್ಲ ಇಲ್ಲಿ ನಾವು ಡ್ಯೂಟಿಗೆ ಬಂದಿರೋದು, ನಮ್ಮದು ಬೆಂಗಳೂರೇ ಹುಟ್ಟಿ ಬೆಳೆದಿರೋದು, ಆ ಥರ ಇರೋದಿಲ್ಲ. ಎಲ್ಲ ಎಲ್ಲಿಂದನೋ, ಕನಕಪುರದಿಂದನೋ, ಮಂಡ್ಯದಿಂದನೋ, ಮೈಸೂರಿಂದನೋ, ಇಲ್ಲ ಈ ಕಡೆ ಕುಣಿಗಲೋ, ಹಾಸನ, ಎಲ್ಲಿಂದನೋ ಒಂದು ಈ ಕಡೆ ಬಂದು ಏನು ಮಾಡ್ತಾರೆ, ಅಲ್ಲಿಂದ ಗಾಡಿಗಳನ್ನ ಬಂದು ಇಲ್ಲೊಂದು ಬಾಡಿಗೆ ಮನೆ ಮಾಡಿಕೊಂಡು ಫ್ಯಾಮಿಲಿ ನೋಡಿಕೊಂಡು ಮಕ್ಕಳ ಮರಿನ ಓದಿಸ್ಕೊಂಡು ಇಲ್ಲಿ ಬಾಡಿಗೆ ಕಟ್ಕೊಂಡು ಇಲ್ಲಿ ಗಾಡಿ ಓಡಿಸ್ಕೊತಾರೆ. ಒಂದು ಹಬ್ಬನೋ ಇಲ್ಲ ಒಂದು ತಿಂಗಳಿಗೊಂದ್ಸತಿ ಊರಿಗೆ ಹೋಗ್ಬೇಕು ಅಂತ ಅಂದ್ರೆ ಕೂಡ ಸಮಸ್ಯೆ ಆಗುತ್ತೆ. ಯಾವ ಥರ ಸಮಸ್ಯೆ ಅಂತಂದರೆ, ಈ ಸಿಟಿ ಪರ್ಮಿಟ್ ಆಗಿರೋದ್ರಿಂದಾಗಿ ಆಟೋ ಬರೀ ಸಿಟಿ ಒಳಗೆ ಮಾತ್ರನೇ ಓಡಿಸ್ಬೇಕು ಅಂತ. ಸೊ ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ಬೇಕು. ಆಲ್ರೆಡಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ, ರಿಕ್ವೆಸ್ಟ್ ಹಾಕಿದ್ದಾರೆ. ಬಟ್ ಏನಂತಂದರೆ ಅದನ್ನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಅದು ಯಾವ ಥರಪ್ಪ ಅಂದರೆ, ಸರ್ ಒಂದು ವೇಳೆ ಏನಾದರೂ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಏನಾದರೂ ಒಂದು ಎಲ್ಲಾದರೂ ಒಂದು ಹೋಗ್ಬಿಟ್ಟು ಬರ್ತೀನಿ, ಒಂದು ಮೈಸೂರಿಗೆ ಹೋಗ್ಬೇಕು ಆಟೋದಲ್ಲೇ, ಇಲ್ಲಾಂದರೆ ಎಲ್ಲೋ ಒಂದು ಈ ಕಡೆ ಇಂಟರ್ಸಿಟಿನೋ ಏನೋ ಒಗಾನಿಕ್ ಫಾಲ್ಸೋ ಎಲ್ಲ ಹೋಗ್ತೀನಿ ಅಂತ ಅಂದರೆ ಒಂದು ಪರ್ಮಿಟ್ ರೀತಿ ಕೊಡಿ, ಅದಕ್ಕೆ ಚಾರ್ಜ್ ತಗೊಳ್ಳಿ. ಒಂದು ವಾರಕ್ಕೆ 50 ರೂಪಾಯಿನೋ ಇಲ್ಲ 100 ರೂಪಾಯಿನೋ, ಇಲ್ಲ ತಿಂಗಳಿಗೆ ಒಂದು 100-200 ರೂಪಾಯಿನೋ, ಇಲ್ಲ ದಿನಕ್ಕೆ ಒಂದು 10 ರೂಪಾಯಿನೋ. ನನ್ನ ಗಾಡಿ ತಗೊಂಡು ನನ್ನ ಮನೆಗೆ ಹೋಗಿ ಬರೋಕ್ಕಾಗಲ್ಲ ಆಯ್ತಾ ಈ ಗಾಡಿನ. ಅದಕ್ಕೆ ಒಂದು ಪರ್ಮಿಟ್ ಅಂತ ಕೊಟ್ಟು ಅದರಿಂದ ಏನಾದ್ರು ಒಂದು ಪರ್ಮಿಟ್ನ ಅದಕ್ಕೊಂದು ಪರ್ಮಿಷನ್ ಕೊಟ್ಟರೆ ಅದಕ್ಕಿರೋಂಥ ಏನಿದೆ ಶುಲ್ಕ ಅದನ್ನ ಅವರು ಈಸ್ಕೊಳ್ಳಿ. ಈ ಥರ ಏನಾದರೂ ಮಾಡಿಕೊಂಡ್ರೆ ಬೆಟರ್ ಇದೆ. ಅದ್ರ ಮಧ್ಯದಲ್ಲಿ ಈ ಫೇರ್ ಜಾಸ್ತಿ ಮಾಡೋದು ಅಂತಂದ್ರೆ ಅಷ್ಟು ಸೆನ್ಸ್ ಇಲ್ಲ. ಯಾಕೆಂದ್ರೆ ಇವಾಗ ಈ ಅಗ್ರಿಕೇಟರ್ ಕಂಪ್ನಿಗಳೆಲ್ಲ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ, ಬೆಂಗಳೂರಲ್ಲಿ ಆಟೋ ಓಡಿಸೋರ್ಗೆಲ್ಲ ಮಿನಿಮಮ್ 50 ರೂಪಾಯಿನೇ ಕೊಡ್ತಾ ಇರೋದು. ಹಂಗಾಗಿ ಅಷ್ಟು ಇವಾಗ ಮಾಡ್ಬೇಕಂತಂದ್ರೆ ಬೇಡ ಅಂತ ಹೇಳ್ಬೋದು. ಮತ್ತೆ ಹೇಳ್ಬೇಕು ಅಂದ್ರೆ ಇನ್ನೊಂದು ವಿಷಯ, ಸಿಟಿನಲ್ಲಿ ಮೀಟ್ರ್ ಓಡೋದೇ ಇಲ್ಲ ಗುರು, ಯೂಸೇ ಇಲ್ಲ. ಸುಮ್ಮನೆ ನಾವು ಮೀಟ್ರ್ ಹಾಕಿಸ್ಕೊಂಡಿರೋದೇ ವೇಸ್ಟು. ಮೀಟ್ರಲ್ಲಿ ಒಂದು ಕೂಡ ಬಾಡಿಗೆ ಬರಲ್ಲ, ಎಷ್ಟೋ ಅಪರೂಪ. ನಾನೇ ತಿಂಗಳಿಗೆ ಈಗ ಒಂದು ತಿಂಗಳಿಗೆ ಒಂದು 4 ಜನ ಹತ್ತಿಸ್ಕೊಂಡ್ರೆ ಮೀಟ್ರ್ ಬಾಡಿಗೆ ಮಾಡಿದ್ರೆ ದೊಡ್ಡದಂತ ಹೇಳ್ಬೋದು.
ಮೇನ್ ಏನಪ್ಪ ಅಂದರೆ ಪೀಕ್ ಅವರಲ್ಲಿ. ಇನ್ನೊಂದು ಏನಂದರೆ ನಿಮ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಆನ್ಲೈನಲ್ಲೇ ಬುಕ್ಕಿಂಗ್ ಅಕ್ಸೆಪ್ಟ್ ಮಾಡಿರ್ತೀವಿ. ಅದು ರೀಸನ್ ಬಂದು ಕೆಲವೊಂದು ಕಡೆ ಎಲ್ಲ ನಿಲ್ಲಕ್ಕೆ ಬಿಡೋದಿಲ್ಲ ಆಯಿತಾ, ಪೊಲೀಸ್ ಅವರು ಮೇನ್ ರೋಡಲ್ಲಿ ನಿಲ್ಲಿಸ್ಬೇಡಿ ಹೋಗಪ್ಪ ಅಂತ. ಇವಾಗ ನಾವು ಮೀಟ್ರ್ ಬಾಡಿಗೆ ಹೊಡಿತೀವಿ ಅಂದರೆ ಮೇನ್ ರೋಡಲ್ಲಿ ಹೋಗ್ಬೇಕು, ಆಫೀಸ್ಗಳು ಎಲ್ಲಿದ್ದಾವೆ ಅಲ್ಲೂ ಹೋಗ್ಬೇಕು, ಸ್ವಲ್ಪ ಹೋಲ್ಡ್ ಆಗಬೇಕು. ಹಂಗಾಗಿ ಏನಾಗ್ತಿದೆ, ಇವಾಗ ಪೊಲೀಸರಲ್ಲಿ ನಿಲ್ಲಕ್ಕೆ ಬಿಡೋದಿಲ್ಲ, ಟ್ರಾಫಿಕ್ ಜಾಮ್ ಆಗುತ್ತೆ. ನಿಮಗೆಲ್ಲ ಕಂಡೀಷನ್ ಹೆಂಗಿದೆ ಅಂತ ಗೊತ್ತು. ಅದಕ್ಕೇನು ಮಾಡ್ತಾರೆ, ಯಾವುದೋ ಸಂಧಿ ಒಳಗಡೆನೋ ಎಲ್ಲೋ ಒಂದು ಕಡೆ ಹಾಕ್ಕೊಂಡು ಎಲ್ಲಾದ್ರೂ ಒಳಗಡೆ ಇನ್ಸೈಡ್ ರೋಡ್ಗಳಲ್ಲೇ ನಿಲ್ಲಿಸ್ಕೊಂಡು ಡ್ಯೂಟಿ ಬರೋವರೆಗೂ ವೆಯ್ಟ್ ಮಾಡಿ ಆನ್ಲೈನಲ್ಲೇ ಹಾಕ್ಕೊಂಡು ಹೋಗುವಂಥದ್ದು. ಮೀಟರ್ ರೇಟ್ ಜಾಸ್ತಿ ಮಾಡೋಕ್ಕಿಂತ ಬೆಟರು ಇವರು ಸಿಟಿನ ಪರ್ಮಿಟ್ನ ಎಕ್ಸ್ಟೆಂಡ್ ಮಾಡಲಿ, ಸಿಟಿ ಲಿಮಿಟ್ನ ಎಕ್ಸ್ಟೆಂಡ್ ಮಾಡಲಿ. ಒಂದು 50 ಕಿಲೋಮೀಟ್ರಿಗೂ ಬೆಂಗಳೂರು ಜಿಲ್ಲೆ ಎಲ್ಲಿ ಗಂಟ ಇದ್ದಾವೆ ಅಲ್ಲಿ ಗಂಟ ಈ ಗಾಡಿಗಳನ್ನ ಆಪ್ರೇಟ್ ಮಾಡೋ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅದ್ರ ಜೊತೆಗೆ ಯಾವಾಗಲೇ ಹೇಳ್ದಂಗೆ ಈ ಯಾರು ಆಟೋ ಇಟ್ಕೊಂಡಿರ್ತಾರೆ ಒಂದು 50, 100, 500 ಇವಾಗ ಎನಿವೆ ಹೋಗ್ಬೇಕಾದ್ರೆ ಅಷ್ಟೇ ಕೊಡಬೇಕು. ಮಾಮೂಲಿ ಅಲ್ಲಿ ಇಲ್ಲಿ ನಿಂತಿರ್ತಾರೆ, ಅವ್ರು ಕೊಟ್ಕೊಂಡು ಹೋಗ್ಬೇಕು. ಅದು ಕೊಡೋ ಬದಲು ಡೈರೆಕ್ಟ್ RTOನಲ್ಲ ಇಲ್ಲ ಆನ್ಲೈನಲ್ಲೂ ಒಂದು ಪೋರ್ಟಲ್, ಇವಾಗ ಕ್ಯಾಬ್ಗಳಿಗೆಲ್ಲ ಯಾವ ಥರ TP ಅಂತ ನಾವು ಆನ್ಲೈನಲ್ಲೇ ಚಲನ್ ಕಟ್ಬಿಟ್ಟು ಅಲ್ಲಿಂದನೇ ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರನೇ ಆಟೋಗೆ ಕೂಡ ಅಷ್ಟೇ. ಆಟೋಗೂ ಇವಾಗ ನಾನು ಒಂದು ವಾರನೋ 15 ದಿವಸಕ್ಕೋ ಎಲ್ಲ ನಾನು ಗಾಡಿ ಎತ್ಕೊಂಡು ನಾನು ಎಲ್ಲ ಕನಕಪುರಕ್ಕೋ ಇಲ್ಲ ಮೈಸೂರಿಗೋ ಎಲ್ಲ ಎತ್ಕೊಂಡು ಹೋಗ್ತೀನಿ, ನನ್ನ ಫ್ಯಾಮಿಲಿ ಕರ್ಕೊಂಡು, ಇಲ್ಲ ಒಗಾನಿಕ್ ಫಾಲ್ಸ್ಗೋ ಏನೋ ಹೋಗ್ತೀನಲ್ವ, ಅದ್ರದ್ದು ಏನಿದೆ TP ಇಷ್ಟು ದಿನ ಇರಬೇಕಪ್ಪ. ಜಾಸ್ತಿ ದಿನ ಬೇಡ, ನೀವು ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ ಇರೋ ಥರ ಬೇಡ. ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳು ಒಂದು ಟೈಮ್ ಕೊಟ್ಬಿಟ್ಟು ಈ ಥರ ಬರ್ಬೋದು. 1 ತಿಂಗಳೊಳಗಡೆ ನೀವು ಬರಬೇಕು. ಆ ಥರ ಏನಾದರೂ ಕೊಟ್ಟರೆ, ಒಂದು ಪರ್ಮಿಷನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ರೇಟ್ ದರ ಜಾಸ್ತಿ ಮಾಡ್ತೀನಿ ಅಂದರೆ ಯೂಸ್ಲೆಸ್ಸು. ಅಂಥದ್ದು ಏನು ಎಫೆಕ್ಟ್ ಏನು ಆಗೋದಿಲ್ಲ. ಯಾಕಂದರೆ ಇವಾಗಿರೋ ರೇಟು ನಮಗೆ ಓಕೆ ಅನಿಸುತ್ತೆ. ಯಾಕಂದರೆ ಕ್ಯಾಬ್ಗೂ ಎಲ್ಲ ಹೋಲಿಸ್ಕೊಂಡ್ರೆ ನಮ್ಮ 15 ರೂಪಾಯಿ ಕಿಲೋಮೀಟರ್ ಸಿಗ್ತಿದೆ. ಪೀಕ್ ಅವರಲ್ಲಿ ಕೆಲವೊಬ್ರು ಕಸ್ಟಮರ್ ಎಲ್ಲ ಎಕ್ಸ್ಟ್ರಾ ಆಗ್ತಾರೆ, 20 ರೂಪಾಯಿ 30 ರೂಪಾಯಿ. ಅವಾಗೆಲ್ಲ ನಾವು ಮಾಡ್ಕೊಂಡ್ರೆ ಒಂದು 16 ರೂಪಾಯಿ 17 ರೂಪಾಯಿ ಕಿಲೋಮೀಟರ್ ಹಂಗೆ ಸಿಗ್ತಿದೆ ಆಲ್ರೆಡಿ. ಕಸ್ಟಮರ್ ಹಂಗೆ ಕೊಡ್ತಿದ್ದಾರೆ. ಕೆಲವೊಂದು ಕಸ್ಟಮರ್ ಕೊಡ್ತಾರೆ, ಕೆಲವೊಂದು ಕಸ್ಟಮರ್ ಕೊಡಲ್ಲ. ಅದು ಅಂದರೆ ಫಿಕ್ಸ್ ಅಂತ ಇಲ್ಲ. ಬಟ್ ಏನಂದರೆ ಪೀಕ್ ಅವರಲ್ಲಿ ಯಾರ ಹತ್ರ ದುಡ್ಡು ಇರುತ್ತೆ, ಯಾಕಂದರೆ ಅವ್ರಿಗೆ ಕಸ್ಟಮರ್ಗಳಿಗೆ ಕಂಪ್ನಿಯಿಂದ ದುಡ್ಡು ಕೊಡ್ತಾರೆ, ಅವರು ಟ್ರಾವೆಲ್ ಎಕ್ಸ್ಪೆನ್ಸ್ ಎಲ್ಲ ಅವ್ರು ಹಾಕಿ ಕೊಡ್ತಾರೆ. ಬಟ್ ಏನಂತಂದರೆ ಫಿಕ್ಸ್ ಇಲ್ಲ, ಇಷ್ಟೇ ಸಿಗುತ್ತೆ 50 ರೂಪಾಯಿನೇ ಸಿಗಬೇಕು ಅಂತ ಇಲ್ಲ. ಹಂಗಾಗಿ ಇವತ್ತಿನ ದಿವಸದಲ್ಲಿ ಅದು ಅಷ್ಟು ಯೂಸ್ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಆದರೆ ಕಂಪೇರಿಟಿವ್ ಬೇರೆ ಇದಕ್ಕೆಲ್ಲ ನಾವು ಕ್ಯಾಬ್ಗೆ ಇಲ್ಲ ಹೋಲಿಸ್ಕೊಂಡ್ರೆ ಆಟೋ ಬೆಸ್ಟ್ ಇದೆ ನಮಗೆ. ಹಂಗಾಗಿ ಏನಾದರೂ ಇವರು ಜಾಸ್ತಿ ಮಾಡಿಬಿಟ್ರೆ ಆಟೋ ರೇಟು 18 ರೂಪಾಯಿ ಮಿನಿಮಮ್ ಆದರೂ 3 ರೂಪಾಯಿ ಆದರೂ ಜಾಸ್ತಿ ಮಾಡಲೇಬೇಕಾಗುತ್ತೆ. 50 ರೂಪಾಯಿ ಮಾಡಿದ್ರೆ 3 ರೂಪಾಯಿ ಮಿನಿಮಮ್ ಜಾಸ್ತಿ ಮಾಡಬೇಕಾಗುತ್ತೆ. ಅಲ್ಲಿಗೆ 18 ರೂಪಾಯಿ ಕಿಲೋಮೀಟ್ರು. ಆಗಲೇ ಹೇಳ್ದಂಗೆ 10 ಕಿಲೋಮೀಟ್ರಿಗೆ ಹೋಗ್ತೀನಿ ಅಂದರೆ ಕಸ್ಟಮರ್ಗಳಿಗೆ 30 ರೂಪಾಯಿ ಜಾಸ್ತಿ ಹೊರೆ ಬೀಳುತ್ತೆ. ಹಂಗಾಗಿ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇದ್ರ ಜೊತೆಗೆ ಸ್ನೇಹಿತರೆ, ನಮ್ಮ ಆಟೋಗಳಿಗೆ ಒಂದು ಸ್ವಲ್ಪ ಲಿಮಿಟ್ ಕೂಡ ಜಾಸ್ತಿ ಮಾಡಿ ಏರ್ಪೋರ್ಟ್ ಕೂಡ ಆಕ್ಸೆಸ್ ಕೊಡಬೇಕಾಗುತ್ತೆ. ಆಯ್ತಾ, ಎಲ್ಲ ಕಡೆನೂ ಏರ್ಪೋರ್ಟ್ ಆಕ್ಸೆಸ್ ಇದೆ. ಬಟ್ ಏನಂದರೆ ಬೆಂಗಳೂರಲ್ಲಿ ಏರ್ಪೋರ್ಟ್ಗಳಿಗೆ ನಮ್ಮ ಆಟೋ ಬಿಡ್ತಾ ಇಲ್ಲ, ಅದೊಂದಿದೆ. ಆಯ್ತಾ, ಹೇಳ್ಬೇಕು ಅಂದರೆ ಈ ಅಗ್ರಿಕೇಟರ್ ಕಂಪ್ನಿಗಳಲ್ಲಿ ಬೈಕ್ ಟ್ಯಾಕ್ಸಿ ಯಾರು ಮಾಡ್ತಾರೆ ಅವ್ರಿಗೆಲ್ಲ ಏರ್ಪೋರ್ಟ್ಗೆ ಹೋಗಿ ಪಿಕಪ್ ಮಾಡೋದಾಗ್ಲಿ, ಡ್ರಾಪ್ ಮಾಡೋದಾಗ್ಲಿ ಈ ಥರ ಸೌಲಭ್ಯ ಕೊಟ್ಟಿದ್ದಾರೆ. ನಮ್ಮದು ಅಧಿಕೃತವಾಗಿರೋದ್ರಿಂದಾಗಿ ಲೀಗಲ್ ಇದೆ. ಸ್ವಲ್ಪ ಸಿಟಿ ಪರ್ಮಿಟು ಜಾಸ್ತಿ ದೊಡ್ಡದು ಮಾಡಿಬಿಟ್ಟು ಏರ್ಪೋರ್ಟಿಗೆ ಕೂಡ ಆಕ್ಸೆಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂತಂದರೆ ಬರೀ ಕ್ಯಾಬ್ಗಳಿಗೇನೆ, ಮತ್ತು ಇವಾಗ ಮೆಟ್ರೋ ಟ್ರೈನ್ ಅಂತ ಕೊಡ್ತಿದ್ದಾರೆ, ಅದ್ರ ಜೊತೆಗೆ ಬೈಕ್ ಟ್ಯಾಕ್ಸಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಅದೊಂದು ನ್ಯಾಯ ಅಲ್ವಲ್ಲ, ನಮ್ಮ ಆಟೋಗಳಿಗೂ ಕೊಡಬೇಕು. ಯಾಕೆ ನಾವೇನು ದುಡ್ಡು ಕಟ್ಟಲ್ವಾ, ನಮ್ದೇನು ಟ್ಯಾಕ್ಸ್ ಇರಲ್ವಲ್ವಾ? ಆಟೋ ಓಡಿಸೋರಿಗೆ ಏರ್ಪೋರ್ಟ್ ಕೂಡ ಆಕ್ಸೆಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಅಲ್ಲಿಂದ ನಾವು ಕೂಡ ಬಾಡಿಗೆ ಹೊಡ್ಕೋಬೋದು. ಅವಾಗ ಒಂದು ಹೆಂಗಿರುತ್ತೆ ಯೋಚನೆ ಮಾಡಿ, ಒಂದು ಚಿಕ್ಕದಾಗ ಒಂದು ಬಾವಿ ಒಳಗೆ ಹಾಕ್ಬಿಟ್ಟು ಎಲ್ಲ ಇಲ್ಲೇ ಮಾಡಿ, ಎಲ್ಲರೂ ಇಲ್ಲೇ ಮಾಡಿ ಬಾಡಿಗೆ ಹೊಡೀರಿ ಅಂತಂದರೆ ಅದೇ ಒಂದು ಪ್ರೆಷರ್ ಮಾಡ್ಕೊಂಡಿದ್ರೆ ಅದು ಹೆಂಗಾಗುತ್ತೆ? ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಸಿಟಿ ಪರ್ಮಿಟ್ನ ಮತ್ತು ಇದೆಲ್ಲ ಮಾಡಿದ್ರೆ ಏರ್ಪೋರ್ಟ್ ಆಕ್ಸೆಸ್ ಎಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ. 2 ವೀಲರ್ ಬೈಕ್ ಟ್ಯಾಕ್ಸಿಗಳಿಗೆಲ್ಲ ಇದೆ. ಆಯಿತಾ, ಇವಾಗ ನೀವು ಕೂಡ ಅಷ್ಟೇ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿಬಿಟ್ಟು ಏರ್ಪೋರ್ಟ್ ಅಂತ ಅಂದ್ಬಿಟ್ಟು ನೀವು ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಬೈಕ್ ಟ್ಯಾಕ್ಸಿಗೆಲ್ಲ ಏರ್ಪೋರ್ಟ್ ಆಕ್ಸೆಸ್ ಕೊಟ್ಟಿದ್ದಾರೆ, ಯಾಕೆ ನಮ್ಮ ಆಟೋಗಳಿಗೆ ಕೊಡಲ್ಲ? ಈಗ ಬಂದು ಪ್ಲಾನ್ ಮಾಡಬೇಕಿರೋದು ಏನಪ್ಪ ಅಂದರೆ, ಮುಖಂಡರೆಲ್ಲರೂ ಸೇರಿ ಇದು ಮೀಟ್ರ್ ರೇಟ್ ಜಾಸ್ತಿ ಮಾಡೋದಕ್ಕಿಂತ ಬೆಟರ್ ಏನಪ್ಪ ಅಂದರೆ ಸ್ವಲ್ಪ ಆಟೋಗಳಿಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಸ್ವಲ್ಪ ಏರ್ಪೋರ್ಟ್ಗೆಲ್ಲ ನಾವು ಆಕ್ಸೆಸ್ ಮಾಡೋ ಥರ. ಯಾಕಂತಂದರೆ ನೋಡಿ, ಬೈಕ್ಗಳಿಗೆ ಆಕ್ಸೆಸ್ ಕೊಟ್ಟಿದ್ದಾರೆ ಏರ್ಪೋರ್ಟು, ಅಲ್ಲಿಂದ ಪಿಕಪ್ ಮಾಡ್ಬೋದು, ಡ್ರಾಪ್ ಮಾಡ್ಬೋದು ಸಿಟಿಯಿಂದ ಕರ್ಕೊಂಡೋಗಿ.
ಯಾಕೆ ನಮ್ಮ ಆಟೋಗಳು ಕೊಡಲ್ಲ? ಸೊ ಇದನ್ನೇ ಅವರು ಯೋಚನೆ ಮಾಡಬೇಕಾಗುತ್ತೆ. ಇದು ಬೆಟರ್ ಇದೆ. ಅದು ಬಿಟ್ಟು ಮೀಟರ್ ರೇಟ್ ಮಾಡೋದು ಅಷ್ಟು ಸೆನ್ಸ್ ಅನಿಸ್ತಾ ಇಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಇರುತ್ತೆ ಅಂತ. ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟಲ್ಲಿ ತಿಳಿಸಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.